ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೇನಪ್ಪ ಅಂದರೆ ನೈಟು ಸ್ವಲ್ಪ ಕಟಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಟೈಮ್ 10 ಗಂಟೆ ಆಗಿತ್ತು. ಮಾಮೂಲಿ ಡೋರ್ ಹಾಕ್ಬಿಟ್ಟು ಮಾಮೂಲಿ ಒಳಗಡೆ ಡೈಲಿ ಕೆಲಸ ಮಾಡ್ತೀನಿ, ಆದರೆ ವೀಡಿಯೋ ಯಾವತ್ತೂ ಮಾಡಿಲ್ಲ ನಾನು. ಅಂದರೆ ನೈಟ್ ಡ್ಯೂಟಿ ಮಾಡೋದು ಆಗ್ತಾ ಇರ್ತೀನಿ ಯಾವಾಗಲಾದ್ರೂ ಒಂದೊಂದ್ಸಲ. ಅಂದರೆ ಇವತ್ತು ನೈಟ್ ಡ್ಯೂಟಿ ಏನಿಲ್ಲ, ಕಟಿಂಗ್ ಮಾಡಿಬಿಟ್ಟು ಬೆಳಗ್ಗೆನೇ ಬೇಗ ಎದ್ದು ಸ್ಟಿಚಿಂಗ್ ಕೂತ್ಕೊಳ್ಳೋಣ. ನಾಳೆನೇ ಕೊಡಬೇಕು ಸಂಜೆಗೆ. ಹಂಗಾಗಿ ಕಟಿಂಗ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಅದು ಸ್ಟಿಕ್ಕರ್ ಪ್ಯಾಕೆಟ್ ಎಲ್ಲ ಒಳಗಡೆ ಇಟ್ಬಿಟ್ಟು ಡೋರ್ ಹಾಕ್ಕೊಂಡು ಒಳಗಡೆ ಕಟಿಂಗ್ ಮಾಡ್ತೀನಿ. ಒಂದೇನಪ್ಪ ಅಂದರೆ ಈ ಥರ ವೀಡಿಯೋ ಎಲ್ಲ ಮಾಡುವಾಗ ಅಲ್ಲಿ ರೋಡಲ್ಲೆಲ್ಲ ಜನ ಓಡಾಡ್ತಿರ್ತಾರೆ. ಅದಕ್ಕೋಸ್ಕರ ನನಗೆ ಬೆಳಗ್ಗೆ ಹೊತ್ತು ವೀಡಿಯೋ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಹಂಗಾಗಿ ಇವಾಗಾದರೆ ಸಂಜೆ ಹತ್ರದ ಯಾರೂ ಡಿಸ್ಟರ್ಬ್ ಇರೋಲ್ಲ, ಡೋರ್ನ ಹಾಕ್ಬಿಟ್ಟು ಆವಾಗ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಬೋದು ಅಂದ್ಬಿಟ್ಟು ಇಷ್ಟೊತ್ತಲ್ಲಿ ನೈಟಲ್ಲಿ ಇಲ್ಲ ಬೆಳಗ್ಗೆನೇ ಜಾವ ವೀಡಿಯೋ ಮಾಡೋದು. ಇನ್ನು ಬೇರೆ ಟೈಮಲ್ಲೆಲ್ಲ ಮಾಡೋಕ್ಕೋಗಲ್ಲ. ಅಲ್ಲಿ ಜನ ಕಸ್ಟಮರ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವ್ರು ಇದ್ರಾಗೆಲ್ಲ ಇದು ಮಾಡೋಕ್ಕೆ ಇಷ್ಟ ಆಗೋಲ್ಲ ನನಗೆ. ಅದಕ್ಕೋಸ್ಕರ ಮತ್ತು ಎಲ್ಲರೂ ಒಂದಷ್ಟು ಬ್ಲೌಸ್ ತಕ್ಕೊಂಡೆ. ಒಂದು ನಾಳೆಗೆ ಒಬ್ಬರದೇನೆ ಒಂದು 3 ಬ್ಲೌಸ್ ಕೊಡಬೇಕಿತ್ತು. ಅದನ್ನು ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಇಟ್ಕೊಂಡಿದ್ದೀನಿ. ಇನ್ನೊಂದಷ್ಟು ಸೈಡ್ಗೆ ಇಟ್ಟೆ, ಅದು ಕಟಿಂಗ್ ಮಾಡಬೇಕು. ಅದನ್ನು ಸದ್ಯಕ್ಕೆ ಇದು ನಾಳೆ ಕೊಡಬೇಕಾಗಿರೋ ಬ್ಲೌಸು. ಒಂದೇನಪ್ಪ ಅಂದರೆ ನಾನು ಒಂದೇ ಬ್ಲೌಸ್ ನಿಮ್ಗೆ ಕಟಿಂಗ್ ತೋರಿಸಿದ್ದು, ಇನ್ನು ಮಿಕ್ಕಿದ್ದು ವೀಡಿಯೋ ಮಾಡ್ಕೊಳ್ಳೋಕ್ಕೋಸ್ಕರ ಅದು ಡಿಸೈನು ಅಂದರೆ 40 ಸೈಜ್ ಬ್ಲೌಸ್ದು. ಒಬ್ಬರು ಕಮೆಂಟ್ ಮಾಡಿದ್ದಾರೆ 40 ಸೈಜ್ ಬ್ಲೌಸ್ದು ಬೇಕು ಅಂತ ಕಟಿಂಗ್ ವೀಡಿಯೋ. ಅದಕ್ಕೋಸ್ಕರ ಅದನ್ನ ಸಪ್ರೇಟಾಗಿ ಇಟ್ಬಿಟ್ಟು ಬೇರೆ ಬ್ಲೌಸ್ ಕಟಿಂಗ್ ಮಾಡ್ತಾ ಇರೋದು. ಮಾಡ್ಕೊಂಡು ಇನ್ನು ಮಿಕ್ಕಿದ್ದು ಬೇರೆ ಕಟ್ ಮಾಡಿಕೊಂಡೆ. ಆದರೆ ಸದ್ಯಕ್ಕೆ ನಾನು ಇಲ್ಲಿ ಈ ಚಿಕ್ಕ ಟೇಬಲಲ್ಲೇ ಅಡ್ಜಸ್ಟ್ ಮಾಡಿ ಕಟಿಂಗ್ ಮಾಡೋದು. ಏನಕ್ಕಪ್ಪ ಅಂದರೆ ನಾನು ನೆಲದ ಮೇಲೆ ಮಾಡೋದು ಮನೇಲಿ ಮಾಡಿದ್ರೆ. ಇಲ್ಲಿ ಆದರೆ ಈ ಟೇಬಲಲ್ಲಿ ಸ್ವಲ್ಪ ಜಾಗ ಚಿಕ್ಕದೇನೆ ನೋಡಿ, ಸಾಕಾಗಲ್ಲ. ಆದ್ರೂ ಅದರಲ್ಲೇ ಅಡ್ಜಸ್ಟ್ ಮಾಡಿ ಕಟಿಂಗ್ ಮಾಡ್ಕೋತೀನಿ. ಕೂತ್ಕೊಂಡಾದರೆ ತುಂಬಾ ಹಿಂಸೆ ಆಗುತ್ತೆ ಕಟಿಂಗ್ ಮಾಡೋಕ್ಕೆ. ಅದಕ್ಕೋಸ್ಕರ ಈ ಟೇಬಲ್ ಮೇಲೇ ಹಾಗೇ ಇಟ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಟೇಬಲ್ ಏನೋ ತೊಗೋಬೋದು, ಆದರೆ ಇಟ್ಕೊಳ್ಳೋಕೆ ಜಾಗ ಇಲ್ಲ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು, ನಮ್ಮ ಚಿಕ್ಕ ಅಂಗಡಿ ಇಷ್ಟು ಅಗಲ ಜಾಗ ಇದೆ. ಅದು ಅಲ್ಲದೆ ಈಗ ಜಾಕ್ ಮಿಷಿನ್ ತೊಗೊಂಡ್ಮೇಲಂತೂ ಇನ್ನೂ ಜಾಗ ಇಟ್ಟಪ್ ಆಗಿಬಿಟ್ಟಿದೆ. ಒಂದು ಕಡೆ ಕಂಪ್ಯೂಟ್ರ್ ಮಿಷಿನ್ನು, ಒಂದು ಕಡೆ ಇದು ಸ್ಟೋರ್ದು ಈ ಟೇಬಲ್ಲು, ಇನ್ನೊಂದು ಕಡೆ ಜಾಕ್ ಮಿಷಿನು, ಒಂದು ಕಡೆ ಜಿಗ್ ಜಾಗ್ ಮಿಷಿನು, ಇಷ್ಟು ಇದೆ. ಹಂಗೂ ಒಂದು ಮಿಷಿನ್ನು ನಂದು ಮೊದಲು ಹೊಲಿತಿದ್ನಲ್ಲ ಮೆರಿಟ್ ಮಿಷಿನು ಮನೇಲಿಟ್ಟಿದ್ದೀನಿ. ಹಂಗಾಗಿ ಜಾಗ ಸಾಕಾಗಲ್ಲ, ಚಿಕ್ಕದಾಗಿದೆ ಜಾಗ. ಹಂಗಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹೇಗೋ ಮಾಡ್ತಾಯಿರ್ತೀನಿ. ಹಂಗಾಗಿ ತುಂಬ ದೊಡ್ಡದಾಗೇನಿಲ್ಲ ಜಾಗ, ಚಿಕ್ಕದಾಗಿದೆ ಪ್ಲೇಸ್. ಓಕೆನಾ, ನೀವು ನೋಡ್ತಾ ಇರ್ಬೋದು ಅಲ್ಲಲ್ಲೇ ಐಟಮ್ಸ್ ಎಲ್ಲನೂ ಇಟ್ಟಿದ್ದೀನಿ. ಹಂಗಾಗಿ ಬಟ್ಟೆಗಳು ಅಷ್ಟೇ ಅಲ್ಲಲ್ಲೇ ಜೋಡಿಸಿದ್ದೀನಿ. ಒಂದಷ್ಟು ಆ ಕಡೆ ಈ ಕಡೆ ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ. ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಅಡ್ಜಸ್ಟ್ ಮಾಡಿ. ಇದು ಯಾವಾಗ ಕ್ಲೀನ್ ಆಗುತ್ತೆ ಅಂದರೆ ಆಯುಧ ಪೂಜೆಯಲ್ಲಿ ಒಂದಿನ ಮಾತ್ರ ನೀಟಾಗಿ ಎಲ್ಲ ಒಂದು ಕಡೆ ಜೋಡಿಸಿ ನೀಟಾಗಿ ಇಟ್ಟಿರ್ತೀನಿ. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಸ್ಟಿಚಿಂಗ್ ಮಾಡುವಾಗ ಇವಾಗ ಯಾರಿಗಾದ್ರೂ ಒಂದು ಬಟ್ಟೆ ಕೊಡಬೇಕು ಅಂದರೆ ತೆಗಿಯೋದು, ಹುಡ್ಕೋದು, ಕೊಡೋದು ಇದೇ ಆಗಿಬಿಡುತ್ತೆ. ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಇರೋ ಚಿಕ್ಕ ಜಾಗದಲ್ಲೇ ಏನೋ ಒಂದು ಪುಟಾಣಿ ಅಂಗಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೀವು ಅಷ್ಟೇ, ನೀವು ಈ ಥರ ಏನಾದರೂ ಚಿಕ್ಕದಾಗಿ ಜಾಗ ಇದ್ದರೆ ಈ ಥರ ಮಾಡ್ಕೋಬೋದು ನೋಡಿ. ಯಾರಾದರೂ ಸುಮ್ಮನೆ ವೇಸ್ಟಾಗಿ ಜಾಗ ಬಿಟ್ಟಿದ್ರೆ ಚಿಕ್ಕದಾಗಿ ಒಂದೇ ಒಂದು ಮಿಷಿನ್ ಇಟ್ಕೊಂಡು ನೀವು ಈ ಥರ ಮಾಡ್ಕೋಬೋದು. ಓಕೆನಾ, ಸುಮ್ಮನೆ ಮನೇಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ಬದಲು ಈ ಥರ ಮಾಡಿ ಅಂಥವ್ರಿಗೋಸ್ಕರ ಹೇಳ್ಬೋದು. ಇವಾಗ ಮನೇಲಿ ಸುಮ್ಮನೆ ಜಾಗ ಇದ್ರೂ ಸ್ಟಿಚಿಂಗ್ ಮಿಷಿನ್ ಇದ್ರೂ ಮಾಡಲ್ಲ, ಸೋಂಬೇರಿತನ ಮಾಡ್ತಾರೆ. ಆದರೆ ನಮ್ಗೆ ಆ ಥರ ಎಲ್ಲ ನಮ್ಗೆ ರೂಢಿ ಆಗಿಬಿಟ್ಟಿದೆ ಇವಾಗ. ಆಮೇಲೆ ನಮ್ಗೆ ಜೀವನನೇ ಇದರಿಂದನೇ ಅನ್ನ ತಿನ್ನೋದ್ರಿಂದ ನಾವು ಮಾಡಲೇಬೇಕು, ಅನಿವಾರ್ಯ. ಆಮೇಲೆ ರೂಢಿ ಆಗೋಗಿರೋದ್ರಿಂದ ನಮ್ಗೆ ಒಂದಿನ ಕೆಲಸ ಮಾಡಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಆಗುತ್ತೆ, ಟೈಮ್ ಪಾಸ್ ಆಗೋಲ್ಲ ನಮಗೆ. ಇವಾಗ ಬೇರೆ ಊರುಗಳ್ಗೆ ಹೋದಾಗ ಏನೂ ಕೆಲಸ ಇಲ್ಲ ಅಂದಾಗ ಎಷ್ಟೊತ್ತಿಗೆ ಟೈಮ್ ಆಗುತ್ತೋ ಅನಿಸ್ಬಿಡುತ್ತೆ. ಹಾಗೆ ಅಷ್ಟು ಬೇಜಾರಾಗ್ಬಿಡುತ್ತೆ ಕೆಲಸ ಮಾಡಿ ಮಾಡಿ ನಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಲ್ಲ. ಹಾಗಾಗಿ ಕೆಲಸಗಳು ಮಾಡದೇ ಇದ್ದಾಗ ಒಂಥರ ಆಗುತ್ತೆ. ಕೆಲವ್ರು ಹೇಳ್ತಾರೆ, ಅಯ್ಯೋ ಹಿಂಗೆ ಹೊಲಿತಾರ ಅಂತ. ಹೊಲಿತೀವಿ, ಯಾಕಾಗಲ್ಲ, ಮನಸ್ಸು ಮಾಡಿ ಹೊಲಿಬೇಕಷ್ಟೆ. ಫಿನಿಷಿಂಗ್ ಕೊಡಲ್ಲ ಅಂತ ಕೆಲವ್ರು ಅಂತಾರೆ. ಫಿನಿಷಿಂಗ್ ಕೊಡ್ತೀವಿ, ಯಾಕೆ ಫಿನಿಷಿಂಗು ಕೊಡ್ತೀವಿ, ಸ್ಟಿಚಿಂಗು ಮಾಡ್ತೀವಿ. ಸ್ಟಿಚಿಂಗ್ ಮಾಡ್ತೀವಿ ಅಂದಮೇಲೆ ಅದೆಲ್ಲ ಕೊಡಲೇಬೇಕಾಗುತ್ತೆ. ಓಕೆನಾ, ಅಷ್ಟು ಸುಲಭವಾಗಿ ಏನು ಮಾಡೋಕೆ ಆ ಥರ ಮಾಡ್ದೇ ನಮ್ಮ ಕಸ್ಟಮರ್ಸ್ ಬರೋಲ್ಲ. ಅಂಗಡಿಗಳಲ್ಲಿ ಮಾಡ್ತೀವಿ ಅಂದಮೇಲೆ ಕಸ್ಟಮರ್ಸ್ ಸ್ವಲ್ಪ ಎಲ್ಲನೂ ಕೇಳ್ತಾರೆ. ಇವಾಗ ಹೇಳಿಲ್ವಾ, ಒಂಚೂರು ಓರ್ಲಾಕ್ ಮಾಡಿ, ನಾನು ಒಂದು ಸಲ ಮಿಷನ್ ರಿಪೇರಿ ಆದಾಗ ಓರ್ಲಾಕ್ ಮಾಡಿಲ್ಲ ಅಂದಾಗ ಬಾಯ್ಬಿಟ್ಟೆ ಕೇಳ್ತಾರೆ, ಯಾಕೆ ಓರ್ಲಾಕ್ ಮಾಡಿಲ್ಲ ಅಂತ. ಅವಾಗ ನಾನು ಹೇಳ್ತೀನಿ ಅವ್ರಿಗೆ, ನೆಕ್ಸ್ಟ್ ಟೈಮ್ ಬಂದಾಗ ತಂದುಕೊಡಿ, ಮಿಷಿನ್ ರಿಪೇರಿ ಆಗಿದೆ ಅಂತ. ಅಂದರೆ ನಾನು ಬೇರೆ ಕಡೆ ಎಲ್ಲೂ ತೊಗೊಂಡೋಗಲ್ಲ, ಅವ್ರಿಗೆ ನೆಕ್ಸ್ಟ್ ಟೈಮ್ ತಂದುಕೊಡಿ, ಅದು ರಿಪೇರಿ ಆದಮೇಲೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅದು ಏನಾದರೂ ಅದು ರೆಡಿ ಆದಮೇಲೆ ಮಾಡಿಕೊಡ್ತೀನಿ. ಆ ಥರ ನಮ್ಮದು. ಓಕೆನಾ,
ಆ ಥರ ನೀವು ಏನಾದ್ರು ಚಿಕ್ಕದಾಗಿ ಜಾಗ ಇದ್ದರೆ ರೆಡಿ ಮಾಡಿ. ಕೆಲವರು ಆ ಥರ ಕಮೆಂಟ್ಗಳಾಗ್ತಾ ಇರೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರೋದು. ನೋಡಿ ಈ ಥರ ನಮ್ಮ ಮನೇಲಿ ಇರೋಷ್ಟು ಜಾಗದಲ್ಲೇ ನಾವು ಒಬ್ಬರ ಮನೆ ಹತ್ರ ಹೋಗಲ್ಲ, ನಾವು ಹೊರಗಡೆ ಎಲ್ಲೂ ಓಡಾಡೋದು ಜಾಸ್ತಿ ಕಡಿಮೆ. ಅಂದರೆ ಹೋಗ್ತೀವಿ ಊರಿಗೆ ಏನಾರ ಕೆಲಸ ಇದ್ದರೆ, ಇಲ್ಲ ದೇವಸ್ಥಾನಗಳಿಗೆ ಆ ಥರ ಫಂಕ್ಷನ್ ಇದ್ದರೆ ಹೋಗ್ತೀವಿ ಹೊರತು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಂತೂ ಹೋಗಲ್ಲ. ಓಕೆನಾ? ಹಂಗಂದ್ರೆ ಹೋಗೋಕ್ಕೂ ಟೈಮ್ ಸಿಗೋಲ್ಲ ಬಿಡಿ ನಮಗೆ. ಯಾಕೆಂದರೆ ಬ್ಲೌಸ್ಗಳು ಕೊಡೋದೇ ಇರುತ್ತೆ, ಅರ್ಜೆಂಟ್ ಇರುತ್ತೆ. ಇವಾಗ ಸಡನ್ನಾಗಿ ಕೊಟ್ಬಿಟ್ಟು ನಾಳೆ ಕೊಡಿ ಅಂತಾರೆ. ಅಂಥ ಟೈಮ್ಗಳಲ್ಲಿ ನಮಗೆ ತುಂಬಾ ಟೈಮ್ ಅಭಾವ ಇರುತ್ತೆ. ಯಾಕೆಂದರೆ ಇವಾಗ ಸ್ಟಿಚಿಂಗ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಹಂಗಾಗಿ ಇನ್ನು ಬೇರೆ ಕಡೆ ಎಲ್ಲಿ ಓಡಾಡೋಕ್ಕೆ ಟೈಮ್ ಇರುತ್ತೆ ಅಲ್ವಾ? ಹಾಗಾಗಿ ಈ ಥರ ಒಂದೊಂದು ಸಲ ನಾನು ನೈಟು ಒಂದು ಸಲ ಸಖತ್ ಟಯರ್ಡ್ ಆಗಿದ್ದಾಗ ಕಟಿಂಗ್ ಮಾಡಿ ಇಟ್ಕೋತೀನಿ, ಬೆಳಗ್ಗೆನೇ ಜಾವ ಎದ್ದು ಹೊಲ್ಕೋತೀನಿ. ಆ ಥರ ಮಾಡ್ತೀನಿ. ಓಕೆನಾ? ಇವಾಗ ಇದಿಷ್ಟು ಕಟ್ ಮಾಡಿ ಇಟ್ಕೊಂಬಿಡೋಣ. ಆಮೇಲೆ ಬೆಳಗಿನ ಜಾವ ಎದ್ದು ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಓಕೆನಾ? ನಾಳೆ ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ. ಆಮೇಲೆ ಇನ್ನೂ ಒಂದಷ್ಟು ಡಿಸೈನ್ ಬ್ಲೌಸ್ ಬಂದಿದೆ, ಅದನ್ನು ಸ್ಟಿಚ್ ಮಾಡಬೇಕು. ಒಂದಷ್ಟು ವರ್ಕ್ದು ಇದೆ, ಅವೆಲ್ಲನೂ ಮಾಡಬೇಕು. ಅದೇ ಒಂದು ಸ್ವಲ್ಪ ನಮ್ಮ ಮಗನಿಗೆ ಬೇರೆ ಹುಷಾರಿಲ್ದಿರೋ ಕಾರಣ ನನಗೆ ಮೈಂಡು ಸ್ವಲ್ಪ ಸ್ಟಿಚಿಂಗ್ ಮಾಡೋ ಮೂಡೇ ಇಲ್ಲ. ಆದ್ರೂ ಕೊಡಲೇಬೇಕು ಅಂದಾಗ ಅನಿವಾರ್ಯವಾಗಿ ಮಾಡ್ತಾಯಿರ್ತೀನಿ. ಮಾಡಲೇಬೇಕು, ಇವಾಗ ಕೊಡಲೇಬೇಕಲ್ವಾ? ಇವಾಗ ಒಂದು ಸಲ ಹೇಳ್ಬೋದು, 2 ಸಲ ಹೇಳ್ಬೋದು, ಪದೇ ಹೇಳೋಕೆ. ಆಮೇಲೆ ಅರ್ಜೆಂಟ್ ಬೇಕು ಅನ್ನೋರಿಗೆ ನಾವು ಇಲ್ಲ ನಮ್ಗೆ ಹುಷಾರಿಲ್ಲ ಮಾಡಲ್ಲ ಅಂದರೆ ಬೇರೆ ಕಡೆ ಹೋಗ್ತಾರೆ ಅವಲ್ವಾ? ನಮ್ಮ ಕಸ್ಟಮರ್ನ ಬೇರೆಯವ್ರಿಗೆ ಬಿಟ್ಕೊಡ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಸ್ಟಿಚಿಂಗ್ ಮಾಡ್ತೀನಿ. ಓಕೆನಾ? ಆದರೆ ಒಂದೊಂದು ಟೈಲರಿಂಗಲ್ಲಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿದ್ರೇ ಸ್ವಲ್ಪ ಸ್ಟಿಚಿಂಗ್ ಮಾಡೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಮೈಂಡು. ಇಲ್ಲ ಅಂದರೆ ಮೈಂಡೇ ಚೆನ್ನಾಗಿಲ್ಲ ಅಂದಾಗ ಹೊಲಿಯೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ ಥರ ಆಗುತ್ತೆ ಒಂದ್ಸಲ ಸ್ಟಿಚಿಂಗ್ ಮಾಡುವಾಗ. ನೀವು ಆ ಥರನೇ ಮಾಡ್ತೀರಾ? ಕೆಲವ್ರು ಹಂಗಂತಾರೆ, ಅಯ್ಯೋ ಸ್ಟಿಚಿಂಗ್ ಮನಸ್ಸೇ ಇಲ್ಲ ಅಂತ. ತುಂಬ ಜನ ಹೇಳ್ತಾರೆ, ಅದು ಹೆಂಗೆ ಹೊಲಿತೀರಾ ಅಂತ. ಏನೂ ಮಾಡೋಕ್ಕಾಗಲ್ಲ, ಸ್ಟಿಚ್ ಮಾಡಲೇಬೇಕಾಗುತ್ತೆ. ಇವಾಗ ಕೊಡಲೇಬೇಕು ಅಂತ ಹೇಳಿದಾಗ, ಅರ್ಜೆಂಟ್ ಬೇಕು ಅಂದಾಗ, ನಾನಂತೂ ಅರ್ಜೆಂಟ್ ಕೊಡಬೇಕು ಅಂದಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಅವ್ರು ಕೊಡಬೇಕು ಅಂದಾಗ ಕೊಡ್ತೀನಿ. ಏನೋ ತುಂಬ ಎಮರ್ಜೆನ್ಸಿಯಾಗಿ ಆಗೋದೇ ಇಲ್ಲ ಅಂದಾಗ ಮಾಡಲ್ಲ, ಕೊಡಲ್ಲ. ಇಲ್ಲ ಅಂದಾಗ ಕೊಡ್ತೀನಿ. ಓಕೆನಾ? ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗ್ಬೋದು. ಅಂದರೆ ನಾನು ರೆಗ್ಯುಲರ್ ಕಸ್ಟಮರ್ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋತೀನಿ. ಆದರೆ ಹೊಸಬ್ರ ಹತ್ರ ಫಸ್ಟೇ ಆ ಥರ ಮಾಡಿಬಿಟ್ರೆ ಅವರು ನೆಕ್ಸ್ಟ್ ಟೈಮ್ ಬರೋಲ್ಲ, ಸರಿಯಾಗಿ ಕೊಡಲ್ಲ, ಇವ್ರು ಟೈಮ್ ಕರೆಕ್ಟಾಗಿ ಅಂದ್ಬಿಟ್ಟು ಬರೋಲ್ಲ. ಅದಕ್ಕೋಸ್ಕರ ಆ ಥರ ಕಸ್ಟಮರ್ಗೆ ನಾನು ಮಾಡೋಕ್ಕೋಗಲ್ಲ. ಇವಾಗ ಕೆಲವ್ರು ಕೇಳ್ತಾರೆ, ಇವಾಗ ಕೊಟ್ಟರೆ ಎಷ್ಟು ದಿನಕ್ಕೆ ಕೊಡ್ತೀರಾ ಅಂತ. ನಾನು 1 ದಿನ ಇಲ್ಲ 2 ದಿನಕ್ಕೆ ಕೊಡ್ತೀನಿ ಅಂತ ಹೇಳ್ತೀನಿ. ಓಕೆನಾ? ಈ ರೀತಿ ಕಟ್ಟಿಂಗ್ ಎಲ್ಲ ಮುಗಿಸ್ದೆ. ನಾಳೆ ಸ್ಟಿಚಿಂಗ್ ಆದಮೇಲೆ ಆ ಬ್ಲೌಸ್ಗಳು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ತೋರಿಸ್ತೀನಿ. ಅಂದರೆ ಏನು ಡಿಸೈನ್ ಏನಿಲ್ಲ, ಮಾಮೂಲಿ ಬ್ಲೌಸೇ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.